ನಮಸ್ಕಾರ, ನಾನು ಭೀಮವಾದ ನ್ಯೂಸ್ ಪ್ರತಿನಿಧಿ. ಇಂದು ನಾವು ತೋರಿಸಲಿರುವ ದೃಶ್ಯಗಳು ಜೇವರ್ಗಿ ತಾಲೂಕಿನ ಆಡಳಿತ ವ್ಯವಸ್ಥೆಯ ಅಟ್ಟಹಾಸಕ್ಕೆ ಹಿಡಿದ ಕನ್ನಡಿ. ಇದು ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ವಾರ್ಡ್ ನಂಬರ್ 10ರ ಖಾಜಾ ಕಾಲೋನಿಯ ದಯನೀಯ ಸ್ಥಿತಿ. ಇಲ್ಲಿನ ನಿವಾಸಿಗಳು ಮನುಷ್ಯರಂತೆ ಬದುಕುತ್ತಿದ್ದಾರೋ ಅಥವಾ ನರಕದಲ್ಲಿ ಬದುಕುತ್ತಿದ್ದಾರೋ ಎಂಬ ಪ್ರಶ್ನೆ ಎದುರಾಗಿದೆ. ನಾವು ಬಂದು ಮನಿ ಆಗ್ಯಾವ ಮನಿ ಒಂದು 4-5 ವರ್ಷ ಐತಿ. ಮೊದಲು ನಂದು ಒಂದೇ ಮಂದಿ ಅಜ್ಜಿ ಹಾಕೊಂಡು ಈಗ ಮತ್ತ ಈಗ ರೋಡ್ ಇಲ್ಲ, ಏನಿಲ್ಲ, ಆ ಸಂಡಸ್ ರೂಮ್ ಇಲ್ಲ, ಏನಿಲ್ಲ. ನಮ್ಗೆ ಅಂದ್ರೆ ಯಾವುದೇ ತರ ರೋಡ್ ಆಗಿಲ್ಲ, ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಬಂದು ಆ ಕಡೆ ಕಪ್ ಮಾಡಿ ಹೋದ್ರು, ಮನೆಗೆ ಉಸುಕು ಮಾಡಿದ್ರು ತಾವು ಬಿಟ್ಟು ಹೋದ್ರು ಅವ್ರು. ಆಯ್ತಾ, ಸರಿ. ಆದರೆ ಇಲ್ಲಿನ ಅಸಲಿ ಸತ್ಯವೇ ಬೇರೆ ಇದೆ. ಈ ವಾರ್ಡ್ನ ಮೆಂಬರ್ ಅವರು ಕಾಲೋನಿಯ ಅಭಿವೃದ್ಧಿಗಾಗಿ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಸರಿಪಡಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ. 10 ಬಾರಿ ಪುರಸಭೆಯ ಮೆಟ್ಟಿಲೇರಿ ಮನವಿ ಸಲ್ಲಿಸಿದ್ದಾರೆ. ಆದರೆ ದುರಂತವೆಂದರೆ ಜೇವರ್ಗಿ ಪುರಸಭೆಯ ಅಧಿಕಾರಿಗಳೇ ಈ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಗಾಲಾಗಿ ನಿಂತಿದ್ದಾರೆ. ಜನಪ್ರತಿನಿಧಿಗಳು ಕೆಲಸ ಮಾಡಲು ಮುಂದಾದರೂ ಪುರಸಭೆಯವರು ಅದಕ್ಕೆ ಅವಕಾಶ ನೀಡದೆ ತಾಂತ್ರಿಕ ನೆಪಗಳನ್ನು ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಅಧಿಕಾರಿಗಳ ಈ ಉಡಾಫೆ ಮತ್ತು ಅಸಹಕಾರದಿಂದಾಗಿ ಇಂದು ಖಾಜಾ ಕಾಲೋನಿಯ ಜನ ಬೀದಿಗಿಳಿಯುವಂತಾಗಿದೆ. ಚರಂಡಿ ನೀರು ಜನರ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತಿದ್ದರೂ ಅಧಿಕಾರಿಗಳ ಕಣ್ಣು ಮಾತ್ರ ಇನ್ನೂ ತೆರೆದಿಲ್ಲ. ಎಚ್ಚರಿಕೆಯ ಧ್ವನಿಯಲ್ಲಿ ಈ ಮೂಲಕ ನಾವು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ. ಒಬ್ಬ ಜನಪ್ರತಿನಿಧಿಯ ಪ್ರಯತ್ನಕ್ಕೆ ಬೆಲೆ ನೀಡದೆ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಖಾಜಾ ಕಾಲೋನಿಯ ನಿವಾಸಿಗಳು ಪುರಸಭೆಯ ಎದುರು ಬೃಹತ್ ಪ್ರತಿಭಟನೆ ನಡೆಸುವುದು. ಕೇಳದಿತ್ತು, ಯಾಕೆ ಕೇಳಿಲ್ಲ ರೀ? ಕೇಳಿವ್ರಿ, ಭಾಳ ಜನ ಕೇಳಿವಿ. ನಾವು ಅವ್ರೇನೋ ಮಾಡಮ್ಮ ನೋಡಮ್ಮ ಅಂತ ಹೇಳ್ತಿದ್ದಾರೆ. ಏನೋರು ದಾದಿಲ್ಲ, ಪುಕ್ಕರಿಲ್ಲ ಹೇಳ್ತಿದ್ದಾರೆ, ನೋಡ್ತಾರೆ, ಮಾಡಮ್ಮ ಅಂತ ಹೇಳ್ತಿದ್ದಾರೆ. ಹಿಂಗೆ ಹೇಳ್ಕಿಸಿ ಪುರಸಭೆಗೆ ಹೋದ್ರು ಅವರು ಹಿಂಗೆ ಅನ್ನತ್ತ. ಸೊ ಆದ್ರೆ ಎಷ್ಟು ವರ್ಷದಿಂದ ಇದೆ ಈ ತರ ತೊಂದ್ರೆ ಆಗತ್ರಿ. ಸೊ ಪ್ರತಿ ವರ್ಷ ಅದೇ ಹೇಳ್ತಿದ್ದಾರೆ, ಮಾಡಮ್ಮ ಅಂತ ಹೇಳ್ತಿದ್ದಾರೆ. ವರ್ಷ ಮತ್ತೆ ಅದೇ ಹೇಳ್ತಾರೆ, ಬರೇ ಬರ್ತಾ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 10ರಲ್ಲಿ ಸಾರ್ವಜನಿಕರ ಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಇಲ್ಲಿನ ನಿವಾಸಿಗಳು ದಶಕಗಳಿಂದ ಸರಿಯಾದ ರಸ್ತೆ, ಚರಂಡಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದಾರೆ. ನಾನು ನಿಮ್ಮ ಧ್ವನಿ ರವಿಕುಮಾರ್ ಎಂ ಬೀರ್ನಳ್ಳಿ ಅಂತ, ಭೀಮವಾದ ನ್ಯೂಸ್ ರಿಪೋರ್ಟರ್. ನಾವು ಇವತ್ತು ಬಂದಿರೋದು ವಾರ್ಡ್ ನಂಬರ್ 10 ಖಾಜಾ ಕಾಲೋನಿಯಲ್ಲಿ ಇದ್ದೀವಿ. ಸೊ ಇಲ್ಲಿ ಯಾವ್ಯಾವ ಅಭಿವೃದ್ಧಿ ಇದೆ, ಮೂಲಭೂತ ಸೌಕರ್ಯಗಳಿದೆಯಾ ಇಲ್ಲ ಅನ್ನೋದು ತುಂಬ ಇದ್ದಾರೆ. ಮತ್ತು ನಮಗೆ ಸಾಕಷ್ಟು ಬಾರಿ ಕರೆಗಳು ಮಾಡಿದ್ದಾರೆ, ಬರ್ರಿ ನಮ್ಮ ನಗರದಲ್ಲೂ ಸಾಕಷ್ಟು ತೊಂದರೆಗಳಿದ್ದಾವೆ, ವಿಡಿಯೋ ಮಾಡಿ ಬರ್ರಿ ಅಭಿಪ್ರಾಯದಿಂದ ಕರೆಸಿದ್ದಾರೆ. ಸ್ಥಳೀಯರು ಕೂಡ ಇಲ್ಲಿದ್ದಾರೆ, ಬರ್ರಿ ಅವ್ರವ್ರ ಅಭಿಪ್ರಾಯಗಳನ್ನ ಕೇಳೋಣ. ಏನು ರೋಡಿಂದು, ನೀರಿಂದು, ಬೀದಿ ದೀಪ ಮತ್ತು ಒಳ ಚರಂಡಿ ಏನೋ ವ್ಯವಸ್ಥೆ ಅದಾರೆ. ನೀರಿಲ್ರಿ, ಏನಿಲ್ರಿ. ಈಗ ಮುನ್ಸಿಪಾಲ್ಟಿಗೆ ಹೋಗಿ ಪುರಸಭೆಯವರಿಗೆ ಹೋಗಿ ಯಾವ ತರ ಭೇಟಿ ಕೊಡಿ ಕರೆಂಟಿನ ವ್ಯವಸ್ಥೆ ಮಾಡಂದ್ರೆ ಮಾಡ್ಯಾರಿ? ಏನ್ ಮಾಡಿಡ್ರಿ, ಹೋಗಿ ಬಂದಿದ್ರಿ. ಲೈಟ್ ಹಾಕ್ರಿ, ಲೈಟ್ ಹಾಕಂದ್ರೆ ಲೈಟ್ ಹಾಕ್ಲಕ್ಕೆ ತಯಾರಿಲ್ಲ. ಮೆಂಬರ್ ಅವ್ರಿಗೆ ಬಿ ಹೇಳಿ, ಮನೆಗೆ ಹೋಗೋಣ ಅಲ್ಲಿ ಫೋನ್ ನೋಡ್ಕೊತ ಹೋಗ್ತಾರ, ಅವ್ರಿಗೆ ಬಿ ಹೇಳಿ ಮೆಂಬರ್ ಅವ್ರಿಗೆ ಬಿ ಲೈಟ್ ಹಾಕ್ರಿ, ಲೈಟ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಲೈಟ್ ಅದಲ್ಲಮ್ಮ ಅಂತ ಅಷ್ಟೇ. ಹಳ್ಳ ಚುಸ್ತಾವ, ರೋಡ್ ಎಲ್ಲ ಮುರಿದು ಹೋಗಿದಣ, ಏನಿಲ್ಲ ರೋಡ್ ಮತ್ತೆ ಏನ್ ತೊಂದರೆ ಅದಮ್ಮ ಇಲ್ಲಿ? 1 ವರ್ಷ ಆಯ್ತಣ್ಣ, ಲಾಲಿ ಇದು ಎಲ್ಲ ಏನು ಕಸ ಎಲ್ಲ ಏನು ತೆಗ್ದಿಲ್ಲ. ಹೇಳಿಲ್ಲ ಅಂದ್ರೆ ಕೇಳಿಲ್ಲ ಅಂದ್ರೆ ಬಿ ಏನು ಮಾಡಲಾಗ್ಯಾರ. ಇದು ನಾಲಿ ಆಯ್ತು, ಈಗ ರೋಡಿಂದ ಹೇಳಿದೆ, ಕುಡಿಲಾಕ ನೀರಿನ ವ್ಯವಸ್ಥೆ ಅದ? ಕುಡ್ಲಕ್ ನೀರು ಏನು ವ್ಯವಸ್ಥೆ ಇಲ್ಲ ಅಣ್ಣ. ಇಲ್ಲಿ ಬೋರಲ್ ಖರಾಬ್ ಮಾಡ್ಯಾರ, ಅಲ್ಲಿ ಬೋರಲ್ ಖರಾಬ್ ಮಾಡ್ಯಾರ. ಅಷ್ಟು ಎಲ್ಲಿ ನೋಡಿದ್ರೆ ನೀರು ತರ್ಲಕ್ ಜಾಗನೇ ಇಲ್ಲ. ಎಲ್ಲಿ ಹೋಗ್ಬೇಕಣ್ಣ, ಒಟ್ಟು ರೋಡ್ ಬಿ ಖರಾಬ್ ಆಗ. ಅಂಗಡಿ ಬಂದಾಗ ಆಡ್ಲಾಗಬೇಕು. ಮತ್ತು ನೀರು ವ್ಯವಸ್ಥೆ ಮಾಡ್ರಿ, ಲೈಟ್ ವ್ಯವಸ್ಥೆ ಮಾಡ್ರಿ, ಮತ್ತು ರೋಡ್ ವ್ಯವಸ್ಥೆ ಮಾಡ್ರಿ. ನಮಗೆ ದಯವಿಟ್ಟು ಶಾಸಕರು ಎಲ್ಲರಿಗೂ ನಿಮಗೆ ಕೇಳ್ಕೊತೀವಿ. ನಾವು ಇಟ್ಟು ಸಣ್ಣ ಚಿಕ್ಕಗಳಾಗಿ ಕೇಳಕತ್ತೀವಿ ಅಂದ್ರೆ ನೀವು ಒಂದ್ಸತಿ ಹೇಳೋದಾಗ ಕೇಳ್ಬೇಕಣ್ಣ. ದೊಡ್ಡವ್ರು ಹೇಳ್ತಾರೆ, ಸಣ್ಣವ್ರು ಹೇಳ್ತಾರೆ, ಒಂದ್ಸತಿ ಬಿ ಕೇಳಲ್ಲ ನೀವು. ಯಾಕಂದ್ರೆ ಕುರ್ತಿ ಲೈಟ್ ಇರಲ್ಲ, ಏನು ಇರಲ್ಲ ಅಣ್ಣ. ಹಂಗೆ ಈಗ ಇಷ್ಟು ಕಂಬ ಅವ, ಒಂದರ ಕಂಬಕ್ಕೆ ಲೈಟ್ ಅವ? ಲೈಟ್ ಇದ್ದಿಲ್ಲ, ಈ ಕಂಬಕ್ಕೆ ಲೈಟ್ ಇಲ್ಲ, ಒಟ್ಟು ಲೈಟೇ ಇಲ್ಲ. ಒಂದಿನೂ ಲೈಟೇ ಇಲ್ಲ. ಸುಮ್ಮ ಹೆಸರಿಗೆ ಲೈಟ್ಗಳವ, ಚಾಲು ಆಗಲ್ಲ, ಏನಿಲ್ಲ. ಈಗ ನೀವು ಮೆಂಬರ್ಗೆ ಅವ್ರಿಗೆ ಯಾರಿಗಾದ್ರೂ ಕೇಳಿ ಹೇಳಿ ಎಲ್ಲ ಹೋಗ್ಯಾರ. ಮೆಂಬರ್ ಓಡಿ ಓಡ್ಯಾಗ ಹಂಚಿ ಹೋಗ್ಯಾರ ಅವ್ರಿ. ಅವೆಲ್ಲ ಓಡ್ಯಾಗ ಏನ್ ಮಾಡಿದ್ರೆ ಮೆಂಬರ್ ಅವ್ರು ಮಾಡ್ತಾರ, ಏನು ಸತ್ತು ಹೇಳಲ್ಲ. ಮೆಂಬರಿಗೆ ಹೇಳೋದಕ್ಕೆ ಅಲ್ಲಿ ಮೆಂಬರ್ ನೋಡ್ತಿದಾರ, ಮೆಂಬರ್ ಸಾಬ್ರು ಇಲ್ಲಿ ಬರ್ತಿದಾರ, ಸಾರ್ವಜನಿಕರು ಇಲ್ಲೇ ಇದಾರ. ಮೆಂಬರ್ ಬಾಯಿಂದಾನೆ ಕೇಳಮ್ಮ, ಯಾವ್ಯಾವ ಅಭಿವೃದ್ಧಿ ಮಾಡ್ರಿ, ಏನದ ನಿಮ್ದು ಮೆಂಬರ್ ಅವಧಿನೇ ಮುಗಿತಲ್ಲ, ಹೆಂಗ್ ಮಾಡ್ರಿ ಅಂತ ಕೇಳಮ್ಮ.
ಮೀಡಿಯಾದವರಿಗೆ, ಭೀಮವಾದ ನ್ಯೂಸ್ ಅವರಿಗೆ, ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ನ್ಯೂಸ್ ಮಾಡಿದ್ದಾರೆ. ಒಂದು ಪುರಸಭೆಯನ್ನು ಏನೋ ಇಲ್ಲಿ ನಮಗೆ ಮೂಲಭೂತ ಸೌಕರ್ಯ ಒದಗಿಸ್ಕೊಟ್ಟಿಲ್ಲ ಮತ್ತು ಇಲ್ಲಿ ಇರ್ತಕ್ಕಂಥ ಮೆಂಬರ್ನು ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ. ನಾವು ಈಗ ಯಾರ ಹತ್ರ ಹೋಗೋದು, ಇಲ್ಲಿ ತುಂಬಾ ತೊಂದರೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಈ ವಾರ್ಡಲ್ಲಿ ಆಲ್ರೆಡಿ ನೀವು ಮೆಂಬರ್ ಆಗಿದ್ದೀರಾ. ಸೊ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ಇರ್ತಕ್ಕಂಥ ಜನಗಳ ಆಕ್ರೋಶಕ್ಕೆ ಏನು ವ್ಯಕ್ತಪಡಿಸ್ತೀರಾ ನೀವು? ನೋಡ್ರಿ, ಇಲ್ಲಿ ಬಜೆಟ್ 4 ವರ್ಷದ ಬಜೆಟ್ ಬಂದಿಲ್ಲ, 4 ವರ್ಷದ ಬಜೆಟೇ ಕೊಟ್ಟಿಲ್ಲ ಇಲ್ಲಿ. ಇನ್ನೊಂದು ಎಲ್ಲತ್ತಲ್ಲಿ ಬಜೆಟ್ ಬಂದದ, ಅದು ಎಲ್ಲ ಊರು ಹೊರಗೆ ಹಾಕ್ಯಾರ. ಸಿಟಿ ಒಳಗೆ ಏನು ಸಂಬಂಧ ಇಲ್ಲ. MLA ಸಾಬ್ರಿಗೆ ಮಿಸ್ಗೈಡ್ ಮಾಡಕತ್ತಾರ. ಇನ್ನೊಂದು ಇಲ್ಲಿ ನಮ್ಮಲ್ಲಿ ಸ್ಟಾಪ್ ಮುನ್ಸಿಪಾಲಿಟಿ ಸ್ಟಾಪ್ ಕಂಬದ ಅಂತ ಯಾವಾಗಲೂ ಹೋಗಿ ಕೇಳಿದ್ರೆ ನಾಳೆ ಯಾಕೆ ಸಾಫ್ ಮಾಡಿಲ್ಲ, ಲೈಟ್ ಹಾಕಿದ್ದು ಆಗಿಲ್ಲ ಅಂದರೆ ಸ್ಟಾಪ್ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಾರೆ. ಈಗ ಅಲ್ಲಿ ಸ್ಟಾಪ್ ಯಾಕಿಲ್ಲ, ಅದು ಸರ್ಕಾರಲ್ಲಿ ಭರ್ತಿ ಮಾಡಬೇಕು, ಏನು ಮಾಡಬೇಕು ಅದು ಸರ್ಕಾರ ಗೊತ್ತು. ನಾವು ಏನಾದ ಜನ ಏನು ಕೇಳ್ತಾರೆ ಅದ್ರದ್ದು ನಾವು ಉತ್ತರ ಕೊಡ್ತೀವಿ. ಏನಾದ ನಾಳೆ ಯಾಕೆ ಸಾಫ್ ಆಗಿಲ್ಲ ಅಂದರೆ ಅಲ್ಲಿ ಸ್ಟಾಪ್ ಇಲ್ಲ, ಸ್ಟಾಪ್ಗಳಿಲ್ಲ, ಅಂದ್ರೆ ಸ್ಟಾಪ್ ಅಂದ್ರೆ ಏನು, ಈಗ ಏನು ಕರ್ಮಚಾರಿ ಇರ್ತಾರಲ್ಲ, ಕರ್ಮಚಾರಿ ಅವ್ರ ಬಳಿ ಪೌರ ಕಾರ್ಮಿಕರು ಕಮ್ಮಿ ಅದ 6. ಆದ್ರೆ 2-3 ಬಂದದ ಅಡಿಗೆ ಇಲ್ಲಿ 23 ವಾರ್ಡ್ ಅವ. 23 ವಾರ್ಡ್ದಾಗ 2-3 ಬರ್ತಾರೆ. ಅದ್ರಾಗ ಈಗ 15 ಮಂದಿ ಆಗಿರೋಂಥ 4 ಕೇಳಿ ಸುದ್ದಿಗೆ 1ರಿಂದ 9 ತನಕ 7 ಮಂದಿ ಮತ್ತು 9ರಿಂದ 23 ತನಕ 8 ಮಂದಿ ಹಿಂಗೇನು ಸಿಸ್ಟಮ್ ಮಾಡ್ಯಾರ. ಸೊ ಇದರ ಮುಖಾಂತರನೇ ನೀವು ಒಂದು ಕಾಂಗ್ರೆಸ್ ಪಕ್ಷದ ಒಂದು ಮೆಂಬರ್ ಆಗಿದ್ದೀರಲ್ಲ. ಸೊ ನಿಮ್ಮ ಶಾಸಕರು, ಸ್ಥಳೀಯ ಶಾಸಕರು ಕಾಂಗ್ರೆಸ್ ಪಕ್ಷದೇ ಅಧಿಕಾರ ನಡೀತಿರೋದು. ಸೊ ಶಾಸಕರಿಗೆ ಪೂರ್ವ ಕಾರ್ಮಿಕರು ಕಮ್ಮಿ ಇದ್ದಾರೆ. ಸೊ ಅದಕ್ಕೇನದ ಪೂರ್ವ ಕಾರ್ಮಿಕರನ್ನ ನೇಮಕ ಮಾಡ್ಕೊಳ್ಳಿ. ಮತ್ತು ಸಾಕಷ್ಟು ಏನದ ನಮ್ಮ ನಗರದಿಂದ ತೊಂದರೆಗಳು ಬರ್ತಿದ್ದಾವೆ. ಪುರಸಭೆಗೆ ನಾವು ಹೋಗಿ ಭೇಟಿ ಆದ್ರೂ ಈ ಥರ ನಮಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ನೀವು ಶಾಸಕರಲ್ಲಿ ಹೋಗಿ ಮನವಿ ಮಾಡೋದಿತ್ತು. ನೀವು ಮಾಡೀವಿ, ಮನವಿ ಆಗ್ಯದ, ಎಲ್ಲ ಮಾತಾಡಕ್ಕೆ ಹೇಳಿವಿ. ಹಿಂಗಾದ ನಮ್ಮ ವಾರ್ಡ್ದಾಗ ಸಮಸ್ಯೆ ರೋಡ್ ಇಲ್ಲ, ನಾಲೆ ಇಲ್ಲ. ಸಾಬ್ರು ಹೇಳ್ಯಾರ ಮಾಡಮಂತ, ಈಗ ಮಾಡ್ತೀನಿ ಅವಾಗ ಮಾಡ್ತೀನಿ ಬಜೆಟ್ ಹಾಕ್ತಂತ ಹೇಳ್ತಾರೆ. ಆದರೆ ಕೆಲಸ ಅಭಿವೃದ್ಧಿ ಮಾತ್ರ ಆಗಿಲ್ಲ. ಈಗ ಮುಂದೆ ಬರ್ತಕ್ಕಿಂತ ದಿನದಾಗ ಮಾಡ್ತೀನಿ ಅಂತ ಹೇಳ್ಯಾರ ಸಾಬ್ರು. ಇಲ್ಲ, ಇವಾಗ ನಿಮ್ಮ ಬಾಯಿಂದಲೇ ನಾನು ಒಂದು ಕೇಳಿದೆ. ಸೊ ಇಲ್ಲಿ ಇರ್ತಕ್ಕಂಥ ಸಿಟಿ ಒಳಗಡೆ ಯಾವುದೂ ಮಾಡಿಲ್ಲ, ಹೊರಗಡೆಯಿಂದ ಮಾಡ್ತಿದೆ. ಅದು ಏನಂತ ಗೊತ್ತಾಗ್ಲಿಲ್ಲ ನಮಗೆ. ಅಂದರೆ ಏನು CC ರೋಡ್ ಇರ್ತಾವ, ಡ್ರೈನೇಜ್ ಇರ್ತಾವ, ಎಲ್ಲ ಹೊರಗೆ JDL ಓಟ್ ಏನು ಅಲ್ಲಾಗತ್ತವಲ್ಲ, ಅಲ್ಲಿ CC ರೋಡ್ ಅಲ್ಲಾಗತ್ತಾವ. ಲೋಕಲ್ದಾಗ ಏನು 23 ವಾರ್ಡ್ ಅವ ಹೊರಗೆ, ಅಲ್ಲಿ ಅಭಿವೃದ್ಧಿ ಇಲ್ಲ. ಆದರೆ ಸಾಬ್ರಿಗೆ ಏನು ಮಾಡಕತ್ತಾರ, ಮಿಸ್ಗೈಡ್ ಮಾಡಕತ್ತಾರ. ಇಲ್ಲಿ ಏನು ಗುತ್ತೇದಾರ ಮಿಸ್ಗೈಡ್ ಮಾಡಕತ್ತಾರೋ, ಏನು ಆಫೀಸರ್ ಮಿಸ್ಗೈಡ್ ಮಾಡಕತ್ತಾರೋ ಸಾಬ್ರಿಗೆ ಗೊತ್ತಿಲ್ಲ. ಸಾಬ್ರಿಗೆ ಏನು ಹಂಗಾಗಲಕತ್ತಾರ ಅಂದರೆ ಬಜೆಟ್ ಹಾಕ್ಲಾಕತ್ತೀವಿ, ನಾವು ಕೆಲಸ ಮಾಡಕತ್ತೀವಿ, ಸಾಬ್ರಿಗೆ ಗೊತ್ತಾಗತ್ತ. ಆ್ಯಕ್ಚುಲಿ ಅಂದರೆ 23 ವಾರ್ಡ್ದಾಗ ಕೆಲಸ ಇಲ್ಲ, 23 ವಾರ್ಡ್ದಾಗ ಟೋಟಲಿ ಕೆಲಸ ಇಲ್ಲ. ಯಾಕಿಲ್ಲ ಅಂದರೆ ಬರೀ ಹೊರಗೆ ಕೆಲಸ ಅವ. ಡ್ರೈನೇಜ್ ಅಲ್ಲಿ CC ಅಲ್ಲಿ ಎಲ್ಲ ಊರು ಹೊರಗೆ, ಸಿಟಿ ಒಳಗೆ ಟೋಟಲಿ ಕೆಲಸ ಇಲ್ಲ. ನಾನು ಅದೇ ಸಾಬ್ಗೆ ಅದೇ ಹೇಳ್ಬೇಕಂತಿದ್ದೆ. ಈಗ ನೀವು ಹೇಳಕತ್ತಂತ ಸ್ಥಳೀಯರು ಮೆಂಬರ್ ಆಗಿರೋರು ಹೇಳ್ತಿದ್ದಾರೆ. ಸೊ ಇಲ್ಲಿ ಜವರ್ಗಿ ತಾಲೂಕು ಒಳಗಡೆ ಯಾವುದೇ ಥರ ಬಜೆಟ್ ಇಲ್ಲ. ಸೊ ಏನೇ ಒಂದು ಬಜೆಟ್ ಆದರೂ ಏನದ ಸಿಟಿಲಿಂದ ಹೊರಗಡೆ ಎಲ್ಲ ಆಗ್ತಿದೆ. ಇವು NA JDA ಏನು ಫ್ಲಾಟ್ಗಳಿದೆ ಅವ್ರಿಗೆಲ್ಲನೂ ಪರ್ಮಿಷನ್ ಹೋಗಿದೆ. ಅಲ್ಲಿ CC ಕಾಮಗಾರಿ ಪ್ರಾರಂಭವಾಗಿ ಮೆಂಬರ್ ಹೇಳ್ತಿದ್ದಾರೆ. ಸೊ ಸಿಟಿ ಒಳಗಡೆ ಯಾವುದೇ ಥರ ಅಭಿವೃದ್ಧಿ ಕಾಮಗಾರಿಗೇನೋ ಬಜೆಟ್ಗಳಿಲ್ಲ, ಹೊರ ಸೈಡಿಂದನೇ ಬಜೆಟ್ ಮಾಡಿದ್ದಾರೆ. ಸೊ ಇದು MLA ಅವ್ರು ಮಾಡಿದಾರೋ ಅಥವಾ MLA ಅವರಿಗೆ ಮಿಸ್ಗೈಡ್ ಮಾಡ್ತಿದ್ದಾರೆ ಇಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಅಂತ ಅವರಿಗೂ ಕೂಡ ಪರಿಪೂರ್ಣವಾದ ಮಾಹಿತಿ ಇಲ್ಲ. ಆದರೆ ಅವರು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ನಗರ ಇಷ್ಟೊತ್ತಿಗೆ ನಾನು ಕ್ಲಿಯರ್ ಆಗಿ ಏನೇನು ಮೂಲಭೂತ ಸೌಕರ್ಯ ಇತ್ತು ಎಲ್ಲ ಮಾಡ್ತಿದ್ದೆ, ಆದರೆ ಪುರಸಭೆಯವರ ಹತ್ರ ಕಾರ್ಮಿಕರು ಇಲ್ಲ ಅನ್ನೋ ಒಂದು ಕಾರಣಕ್ಕೆ, ಕಮ್ಮಿ ಇರೋದಕ್ಕೆ ನಾನು ಮಾಡಿಲ್ಲ ಅಂತ ಹೇಳ್ತೀನಿ. ಶಾಸಕರಲ್ಲಿ ಒಂದು ಮನವಿ ಮಾಡ್ಕೊಳ್ತಿದ್ದೀನಿ. ಏನಪ್ಪ ಅಂದರೆ ನೀವು ಒಂದು ರೋಡ್ದೇ ಆಗಲಿ, ಒಂದು ಒಳಚರಂಡಿನೇ ಆಗಲಿ, ಬೀದಿ ದೀಪನೇ ಆಗಲಿ, ನೀರಿನ ವ್ಯವಸ್ಥೆನೇ ಆಗಲಿ, ಯಾರಿಗೊಬ್ಬರು ಟೆಂಡರ್ ಕೊಡಬೇಕಾದ್ರೆ ಸೊ ಅವರಿಗೆ ವಾರ್ನ್ ಮಾಡಿ ಏನಪ್ಪ ಅಂದರೆ ಅಲ್ಲಿ ಏನೇ ಒಂದು ಸಮಸ್ಯೆ ಇದೆ ಅದೆಲ್ಲ ಸಾಲ್ವ್ ಆಗಬೇಕು. ನೀವು ಮಾಡ್ತೀನಿ ಅಂತ ಏನೋ ನಮ್ಮಿಂದ ಬಜೆಟ್ನ ಕೇಳ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡದೇ ಇರೋ ಕಾರಣಕ್ಕೆ ನಮ್ಮ ಹೆಸರನ್ನ ಹಾಳಾಗ್ತಿದೆ ನಿಮ್ಮಂಥವ್ರಿಂದ ಅಂತ ಅವ್ರನ್ನ ಜಾಡಿಸಿ ಅಂಥ ಒಂದು ಗುತ್ತಿಗೆದಾರರನ್ನ ತೆಗೆದು ಹೆಸರಿ ಒಟ್ಟು ನಮ್ಮ ನಾಲಿನೇ ಸಾಫ್ ಮಾಡಿಲ್ಲ, ನೋಡೇ ಇಲ್ಲ, ಒಟ್ಟೆ ಬಂದೇ ಇಲ್ಲ. ಬರ್ತೀನಿ ದಿನ ಹೇಳಾಕತ್ತೀನಿ ರೀ ಅವನಿಗೆ, ಈಗ ಬರ್ತೀನಿ ಆಗ ಬರ್ತೀನಿ. ಸಾಬ್ಗಳಿಗೂ ಫೋನ್ ಹಚ್ಕೇಸು ಹೇಳ್ದೆ ರೀ, ಮೆಂಬರ್ ಕರ್ಕೊಂಡು ಬಂದು ಕೇಸಿ ಇಲ್ಲಿ ಓಣ್ಯಾಗ ನಿಂತು ಹೇಳಿಸ್ದೇವ್ರಿ. ಒಟ್ಟೆ ಬರ್ಲಾಕ ತಯಾರಿಲ್ರಿ. ಬರ್ತೀನಿ ಅಂತಾರ, ಆಯ್ತು ಆ ಕಡೆ ಯಾರು ಕುಂಡಿ ತುಂಬ್ಯಾರ ಅವ್ರಿಗೆ ಆ ಕಡೆ ಹೋಗ್ಬಿಡ್ತಾರೆ. ಇಲ್ಲಿ ಯಾರನ್ನೂ ಬರೋರು ಇಲ್ರಿ. ಬಾರಪ್ಪ ಅನ್ಕೇಸ್ ಅಂದ್ರೆ ದಿವಸ ಫೋನ್ ಮಾಡ್ತೀವ್ರಿ, ಒಟ್ಟೆ ಇಲ್ರಿ. ಬಾ ಅನ್ಕೆ ದೇಶ ಹೇಳಿದ್ರು ಬರಲಾಗ್ಯಾನ್ರಿ. ಇದ್ರ ವಿರುದ್ಧವಾಗಿ ನೀವು ಪುರಸಭೆಗೆ ಹೋಗಿ ಲೆಟರ್ಗಳು ಕೊಟ್ಟು ಬರ್ರಿ ರೋಡ ಮತ್ತು ನಾಲಿ ನೀರಿನ
ವ್ಯವಸ್ಥೆ ಮಾಡಿ ಅಲ್ಲಿ ಯಾರು ಇಲ್ರಿ. ಅವು ಗ್ಯಾಸಿಂದು ಅವು ಇವು ಆ ಕಡೆ ಬರ್ತೀನಿ ಈಗ ಬರ್ತೀವಿ ಆಗ ಬರ್ತೀನಿ ಪುರಸಭೆನಾಗೂ ಯಾರನ್ನೂ ಇರೋಲ್ರಿ. ಅವ್ರ ಮೀಟಿಂಗ್ ಅದ ಅಲ್ಯಾರ ಇಲ್ಯಾರ ಹೋಗೋಣ ಸುಮ್ ಬಾಕಲ್ ಕಾಯ್ಬೇಕು ಬಂದ್ಬಿಡ್ಬೇಕು ರೀ. ಒಟ್ಟೆ ಬರ್ಲಕ್ಕೆ ತಯಾರೇ ಇಲ್ರಿ. ಬರೀ ಹೇಳ್ಬೇಕು ಬರ್ಬೇಕು ಒಟ್ಟೆ ಯಾರನ್ನೂ ಅಲ್ಲಿ ಮುನ್ಸಿಪಾಲ್ಟಿಯಾಗಾರ ಯಾರು ಇಲ್ಲೇ ಇಲ್ರಿ. ಮೆಂಬರ್ಗಳು ಆಳ್ಕಿ ಕಲಾಸ ಆಗ್ಯದ್ರಿ. ಅವ್ರಾರ ಆ ಕಡೆ ಈ ಕಡೆ ಹೋಗ್ಬಿಟ್ಟಾರ್ರಿ ತಮ್ಮ